ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನಿವತ್ತು ಪುದೀನ ಎಲೆ ಹಾಗೆ ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ಜ್ಯೂಸ್ ಮಾಡೋದು ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಪುದೀನ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಆ ಎಲೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಬಿಡಿಸ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ, ಒಂದು ನಿಂಬೆಹಣ್ಣು, ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಉಪ್ಪು, ಹಾಗೆ ಪೆಪ್ಪರ್ ಪೌಡರ್ ಮತ್ತು ಅದರ ಜೊತೆಗೆ ಸಕ್ಕರೆ. ಇವಾಗ ಈ ಬಿಡಿಸಿದ ಎಲೆಗಳನ್ನ ಹಾಗೆ ಜಾರಿಗೆ ಹಾಕ್ಕೊಬೇಕು. ಹಾಗೆ ಕಟ್ ಮಾಡಿದ ಶುಂಠಿಯನ್ನು ಕೂಡ ಇದರ ಜೊತೆ ಇವಾಗಲೇ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಕೋಲ್ಡ್ ವಾಟರ್ ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟ ಹಾಕಿ ರುಬ್ಬಬೇಕು. ಹಾಗೆ ಇದನ್ನು ರುಬ್ಬಿದ ನಂತರ ಒಂದು ಬೌಲ್ಗೆ ಸೋಸ್ಕೋಬೇಕು. ಹಾಗೆ ಸೋಸಿದ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ, ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ. ಹಾಗೆ ಇದರ ಜೊತೆಗೆ ಇವಾಗ ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ತಿರುಗಿಸ್ಕೊಂಡ್ಮೇಲೆ ನಿಂಬೆಹಣ್ಣನ್ನು ಈ ರೀತಿಯಾಗಿ ಚೆನ್ನಾಗಿ ಸವರ್ಕೊಂಡು ಆಮೇಲೆ ಕಟ್ ಮಾಡಿ ಅರ್ಧ ಭಾಗವನ್ನು ಹಿಂಡ್ಕೊತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಹಾಗೆ ಒಂದು ಗ್ಲಾಸಿಗೆ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಜ್ಯೂಸ್ ಕೂಡ ರೆಡಿ ಆಯಿತು. ಇದೇ ರೀತಿ ಪುದೀನ ಎಲೆ ಜೊತೆಗೆ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ರೆ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು, ಹಾಗೆ ದೇಹ ಕೂಡ ತಂಪಾಗಿರ್ತದೆ ಅಂತಲೂ ಕೂಡ ಹೇಳ್ಬೋದು. ಈ ಪುದೀನ ಎಲೆಯಲ್ಲಿ ಅನೇಕ ಔಷಧೀಯ ಗುಣ ಹೊಂದಿದೆ. ಕೆಲವರಿಗೆ ತಲೆನೋವು ಇದ್ದಲ್ಲಿ ಪುದೀನ ಎಲೆಯ ಸ್ಮೆಲ್ ತೊಗೊಂಡ್ರೆ ಸಾಕು, ತಲೆನೋವು ಪಟ್ಟನೆ ಮಾಯವಾಗ್ತದೆ. ನಾನು ಕೂಡ ಇಲ್ಲಿ ಜ್ಯೂಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಪುದೀನ ಎಲೆಯ ಜೊತೆಗೆ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಜ್ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕುಡಿಯೋಕ್ಕೂ ಕೂಡ ಎಲ್ರಿಗೂ ಇಷ್ಟವಾಗ್ತದೆ. ಕೆಲವರಿಗೆ ತಲೆಭಾರ ಇದ್ದಲ್ಲಿ, ಮೂಗು ಕಟ್ಟಿಕೊಂಡಲ್ಲಿ ಇದ್ದಲ್ಲಿ ಈ ಬಿಸಿ ನೀರಿಗೆ ಪುದೀನ ಎಲೆ ಹಾಕಿ ಅದನ್ನು ಸ್ಮೆಲ್, ಅದರ ಹವೆ ತಗೊಂಡ್ರೆ ಬೇಗನೆ ಎಲ್ಲನೂ ವಾಸಿಯಾಗ್ತದೆ ಅಂತಲೂ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ, ಬಾಯ್.